ಎಲ್ರಿಗೂ ವೆಲ್ಕಮ್ ಟು ಕುಸುಮ ಸುವರ್ಣ ಯೂಟ್ಯೂಬ್ ಚಾನೆಲ್. ನಮಗೆಲ್ರಿಗೂ ಆಧಾರ್ ಕಾರ್ಡು ಉಂಟು. ಅದೇ ಆಧಾರ್ ಕಾರ್ಡಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಇದ್ದರೂ ಏನೆಲ್ಲ ಸಮಸ್ಯೆ ಆಗ್ತದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನನ್ನ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ನಿಮಗೂ ಅದರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬರ್ಬೋದು. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ವಿಷಯ ಏನಪ್ಪ ಅಂದರೆ, ನಮ್ಮ ಶಾಪಿಗೆ ನಿನ್ನೆ ಇದು ಒಂದು ಮದುವೆಯಾದ ಹೊಸ ಜೋಡಿ ಬಂದಿದ್ದರು. ಅಂದರೆ ಆನ್ಲೈನಲ್ಲಿ ಈಗ ಮದುವೆ ರಿಜಿಸ್ಟ್ರೇಷನ್ ಆನ್ಲೈನಲ್ಲಿ ಆಗ್ತದೆ, ಅದೆಲ್ಲರಿಗೂ ನಿಮಗೆ ಗೊತ್ತಿರ್ತದೆ. ಹಾಗೆ ಮದುವೆ ರಿಜಿಸ್ಟ್ರೇಷನ್ ಆನ್ಲೈನಲ್ಲಿ ಮಾಡಿಸಲಿಕ್ಕೆ ಅಂತ ನಮ್ಮ ಶಾಪಿಗೆ ಬಂದಿದ್ದರು. ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದೆವು, ಕರೆಕ್ಟ್ ಇತ್ತು. ಹೆಸರೆಲ್ಲ ಆಧಾರ್ ಕಾರ್ಡಲ್ಲಿ ಹೆಸರು ಒಂದೇ ಲೆಕ್ಕ ಇರಬೇಕು, ಡಾಕ್ಯುಮೆಂಟ್ಸಲ್ಲಿ ಒಂದೇ ಲೆಕ್ಕ ಇರಬೇಕು, ಹಾಗೆ ಕರೆಕ್ಟ್ ಇತ್ತು. ಎಲ್ಲ ಇದು ಅಪ್ಲೋಡ್ ಮಾಡಿದೆವು, ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ ಅಪ್ಲೋಡ್ ಮಾಡಿದೆವು. ಮತ್ತು ಕೊನೆಗೆ ಅದರಲ್ಲಿ OTP ವೆರಿಫಿಕೇಷನ್ ಇರ್ತದೆ. ಆ OTP ವೆರಿಫಿಕೇಷನ್ ಕೊಡುವಾಗ ನೇಮ್ ಮಿಸ್ಮ್ಯಾಚ್ಡ್ ಅಂತ ಬರ್ತದೆ. ಅಂದರೆ ಹೆಸರು ಹೊಂದಾಣಿಕೆ ಆಗೋದಿಲ್ಲ ಅಂತ ಎಲ್ಲ ಚೆಕ್ ಮಾಡಿ ನಾವು ಹಾಕಿದ್ದು. ಎಂಥ ವಿಷಯಪ್ಪ ಅಂತ ನೋಡುವಾಗ ಅದು ಆಧಾರನ್ನು ಸರಿ ಚೆಕ್ ಮಾಡಿ ನೋಡಿದ್ದು, ಡಾಕ್ಯುಮೆಂಟ್ಸ್ ಸರಿ ಉಂಟು ಹೇಳ್ತಾ ಇದ್ರು. ಆಧಾರ್ ಚೆಕ್ ಮಾಡಿ ನೋಡುವಾಗ ಹೆಸರು ಮತ್ತು ಸರ್ನೇಮಿನ ಮಧ್ಯೆ ಒಂದು ಸಣ್ಣ ಡಾಟ್ ಇತ್ತು. ಅಂದರೆ ಈಗ ಹೆಸರು, ಉದಾಹರಣೆಗೆ ನನ್ನ ಹೆಸರು ಕುಸುಮ ಮತ್ತು ನನ್ನ ಸರ್ನೇಮ್ ಸುವರ್ಣ ಅಂತ ಉಂಟು. ಆ ಮಿಡ್ಲಲ್ಲಿ ಒಂದು ಸಣ್ಣ ಡಾಟ್ ಮೊದಲೆಲ್ಲ ಹಾಕ್ತಾ ಇದ್ದೇವಲ್ಲ ಸರ್ನೇಮಿನ ಮಿಡ್ಲಲ್ಲಿ, ಹಾಗೆ ಆ ಡಾಟ್ ಇತ್ತು. ಅದು ಮಿಸ್ಮ್ಯಾಚ್ ಬರ್ತಾ ಇತ್ತು. ಹಾಗೆ ಅದು ಮುಂದಕ್ಕೆ ಹೋಗಲಿಲ್ಲ. ಮತ್ತು ಅವರಿಗೆ ಸ್ವಲ್ಪ ಅರ್ಜೆಂಟ್ ಇತ್ತಂತೆ, ನಮಗೆ ಕೆಲವು ಇದಕ್ಕೆ ಬೇಕಿತ್ತು ಮದುವೆ ರಿಜಿಸ್ಟ್ರೇಷನು. ಅಂದರೆ ಈಗ ಹಾಲಲ್ಲೆಲ್ಲ ಮದುವೆ ಆದರೆ ಸರ್ಟಿಫಿಕೇಟ್ ಕೊಡ್ತಾರೆ, ಅದು ಇದಕ್ಕೆ ಕೆಲವು ದಾಖಲೆಗೆಲ್ಲ ಆಗೋದಿಲ್ಲ. ಗೌರ್ಮೆಂಟಿಂದಲೇ ಮದುವೆ ರಿಜಿಸ್ಟ್ರೇಷನ್ ಆದ ಇದು ಬೇಕಾಗ್ತದೆ. ಅದಕ್ಕೋಸ್ಕರ ನಮಗೆ ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಹೇಳಿದರು. ಮತ್ತು ಎಂತ ಮಾಡೋದು ಅಂತ ಆಲೋಚನೆ ಮಾಡುವಾಗ ಆಧಾರನ್ನು ನೀವು ಸರಿ ಮಾಡಿಸಿಕೊಂಡು ಬನ್ನಿ, ಈಗ ಬೇಗ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟ ಆಧಾರ್ ಸೆಂಟರಿಗೆ ಹೋಗಿ ಸರಿ ಮಾಡಿಕೊಂಡು ಬನ್ನಿ, ಮತ್ತೆ ಮಾಡುವ ಅಂತ ಹೇಳಿದೆವು. ಹಾಗೆ ಅವರು ಹೋದರು. ನೋಡಿ, ಒಂದು ಸಣ್ಣ ಡಾಟಿಂದ ಎಷ್ಟು ಮಿಸ್ಟೇಕ್ ಆಗ್ತದೆ ಅಂತ ನೋಡಿ. ಹಾಗೆ ದಯವಿಟ್ಟು ನಮ್ಮ ಆಧಾರನ್ನು ನಾವು ಚೆಕ್ ಮಾಡಿಕೊಳ್ಬೇಕು. ಮದುವೆಯದ್ದು ಆನ್ಲೈನ್ ರಿಜಿಸ್ಟ್ರೇಷನಲ್ಲಿ ಮಾಡಬೇಕು ಅಂತಿದ್ದರೆ ಬೇಕಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಾವು ನಮ್ಮ ಶಾಪಲ್ಲಿ ಮಾಡಿಕೊಳ್ತೇವೆ. ನಮ್ಮ ಅಡ್ರೆಸ್ ಬೇಕು ಅಂತಿದ್ದರೆ ಕಮೆಂಟಲ್ಲಿ ಹಾಕಿ, ನಾವು ಅದರಲ್ಲಿ ನಮ್ಮ ಮೇಲ್ ಅಡ್ರೆಸ್ ಏನಾದರೂ ಹಾಕ್ತೇವೆ, ನೀವು ಕಮೆಂಟಲ್ಲಿ ಹಾಕಿ. ಮತ್ತೊಂದು ವಿಷಯ ಅಂತ ಹೇಳಿದರೆ, ಈಗ ನಮ್ಮ ಮಕ್ಕಳು ಎಲ್ಲಿಗಾದರೂ ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂತಿದ್ದರೆ, ಈಗ ನಮ್ಮ ಹೆಸರೆಲ್ಲ ಮೊದಲೆಲ್ಲ ಒಂದೇ ಹೆಸರು ಕೊಡ್ತಾಯಿದ್ರು, ಅಂದರೆ ಸರ್ನೇಮ್ ಕೊಡ್ತಾ ಇರಲಿಲ್ಲ, ಕುಸುಮ ಅಂತ ಮಾತ್ರ ಕೊಡೋದು. ಅದಕ್ಕೆ ಸರ್ನೇಮ್ ಈಗ ನಾವು ಸುವರ್ಣ ಅಂತ ಹಾಕ್ತೇವೆ, ಕುಸುಮ ಸುವರ್ಣ ಅಂತ. ಮೊದಲೆಲ್ಲ ಕೆಲವ್ರದ್ದು ಖಾಲಿ ಕುಸುಮ ಅಂತ ಇತ್ತು. ಅದೇ ಈಗ ನಮಗೆ ಎಲ್ಲಿಯಾದರೂ ಆಸೆ ಉಂಟು ವಿದೇಶದಲ್ಲಿ ಹೋಗಿ ದುಡಿಬೇಕು ಅಂತ, ಖಾಲಿ ಕೆಲವು ದೇಶಗಳಿಗೆ ಈಗ ಇದು ವೀಸಾ ಕೊಡೋದಿಲ್ಲಂತೆ. ಹಾಗಿದ್ದರೆ ಪಾಸ್ಪೋರ್ಟ್ ವೀಸಾಕ್ಕೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿದರು. ಹಾಗಾಗಿ ದಯವಿಟ್ಟು ಇನ್ನು ಮೇಲೆ ನಮ್ಮ ಮಕ್ಕಳ ಇದು ಬರ್ತ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸುವಾಗ ದಯವಿಟ್ಟು ಸರ್ನೇಮ್ ಹಾಕಿ ಅಂತ ನಾನು ಹೇಳೋದು. ಯಾಕೆಂದರೆ ಅದು ಮತ್ತೆಲ್ಲ ಅವರು ಕಲ್ತಾಗುವಾಗ ಏನೂ ಮಾಡಲಿಕ್ಕಾಗೋದಿಲ್ಲ. ಡಾಕ್ಯುಮೆಂಟ್ಸಲ್ಲಿ ಅವ್ರದ್ದು ಪೂರ್ತಿ ಕಲ್ತೆಲ್ಲ ಆದ ನಂತರ ನಾವು ಡಾಕ್ಯುಮೆಂಟ್ಸಲ್ಲಿ ಏನೂ ಆಗೋದಿಲ್ಲ. ಯಾಕೆಂದರೆ ನಮ್ಮ ಬರ್ತ್ ಸರ್ಟಿಫಿಕೇಟಲ್ಲಿ ಒಂದೇ ಹೆಸರು ಇರ್ತದೆ, ಮತ್ತು ಆಧಾರಲ್ಲಿ ಹೆಸರು ಇರ್ತದೆ, ನಮ್ಮ ಸ್ಕೂಲ್ ಇದರಲ್ಲಿ ಎಲ್ಲ ಒಂದೇ ಲೆಕ್ಕ ಅದು ಹೆಸರು ಹೋಗಿರ್ತದೆ. ಮತ್ತು
ನಾವು ಕರೆಕ್ಷನ್ ಮಾಡಬೇಕು ಅಂತಿದ್ದರೆ ಮತ್ತೆ ಅದನ್ನು ಕೋರ್ಟಿಗೆ ಹೋಗಿ ಆಮೇಲೆಯೇ ಕರೆಕ್ಷನ್ ಮಾಡಿಸಬೇಕಷ್ಟೆ. ಅದಕ್ಕೆ ದಯವಿಟ್ಟು ಇನ್ನು ನಾವು ಮಕ್ಕಳ ಹೆಸರೆಲ್ಲ ಇಡುವಾಗ ಹೆಸರಿನ ಒಟ್ಟಿಗೆ ಸರ್ನೇಮು ಏನಾದರೂ ಇನಿಷಿಯಲ್ ಹಾಕಿ, ನಿಮ್ಮ ಮನೆ ಹೆಸರು, ಮನೆ ಪ್ಲೇಸಿನ ಹೆಸರು, ಇಲ್ಲ ತಂದೆ ಹೆಸರು. ಮೊದಲೆಲ್ಲ ನಾವು ನಮ್ಮ ಇದು ಮನೆಯಲ್ಲಿ ಹಾಗೆ ಹಾಕ್ತಾ ಇದ್ದೆವು. ಹಾಗೆ ತಂದೆ ಹೆಸರು ಏನಾದರೂ ಹಾಕಿ, ಇಲ್ಲದಿದ್ದರೆ ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ ನಮ್ಮ ಶಾಪಿಗೆ ಕೆಲವು ಪ್ರಾಬ್ಲಮ್ಸ್ ಎಲ್ಲ ಹೇಳಿಕೊಂಡು ಬರ್ತಾರಲ್ಲ, ಅವ್ರದ್ದು ಎಜುಕೇಷನ್ ಎಲ್ಲ ಆದ ನಂತರ ನಿಮಗೆ SLC ಸರ್ಟಿಫಿಕೇಟ್ ಬಂದ ನಂತರ ಏನು ಮಾಡಲಿಕ್ಕಾಗೋದಿಲ್ಲ. ಹಾಗೆ ಒಬ್ಬರು ಬಂದಿದ್ದರು, ನಮಗೆ ಪಾಸ್ಪೋರ್ಟಿಗೆ ಕಷ್ಟ ಆಗ್ತದೆ ಅಂತ, ಮತ್ತೆ ಎಂತ ಮಾಡಿದರು ಅಂತ ಗೊತ್ತಿಲ್ಲ ನಮಗೆ. ಅದಕ್ಕೆ ಅವ್ರದ್ದು ಕಲ್ತೆಲ್ಲ ಆಗಿದೆ, ಮತ್ತೆ ಎಂತ ಮಾಡೋದು. ಬರ್ತ್ ಸರ್ಟಿಫಿಕೇಟ್ ಚೇಂಜ್ ಮಾಡಬೇಕಿದ್ರೆ ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಚೇಂಜ್ ಮಾಡಬೇಕಾಗ್ತದೆ. ಹಾಗೆ ಅವ್ರದ್ದು ಇದು ಕಲ್ತೆಲ್ಲ ಆಗಿದೆ, ಮತ್ತೆ ಎಂತ ಮಾಡಿದ್ರು ಗೊತ್ತಿಲ್ಲ. ಕೆಲವು ದೇಶಗಳಿಗೆ ಹೋಗ್ಲಿಕ್ಕೆ ಆಗ್ತದಂತೆ, ಕೆಲವು ದೇಶದಲ್ಲಿ ವೀಸಾ ಕೊಡೋದಿಲ್ಲ ಅಂತ ಹೇಳ್ತಾರೆ. ನಾವು ಬರ್ತ್ ಸರ್ಟಿಫಿಕೇಟ್ ಮಾಡ್ತೇವಲ್ಲ, ಆಗಲೇ ನಾವು ಹೆಸರು ಮತ್ತು ಸರ್ನೇಮ್ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಮತ್ತು ಈ ವಿಷಯದ ಬಗ್ಗೆ ಏನಾದರೂ ನಿಮಗೆ ಡೀಟೇಲ್ಸ್ ಬೇಕು ಅಂತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇಷ್ಟರವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.